ಇಷ್ಟೊಂದು ನಿಮ್ ಬಿಸ್ನೆಸ್ ಇಲ್ಲ ಅಂತಂದ್ರು ಯಾಕೆ ಅಷ್ಟೊಂದು ಹುಚ್ಚು ನಿಮ್ಗೆ ಕಾರ್ ಅಂದ್ರೆ? ಅದೇ ಈ ಡಿಸೈನ್ ಆಗಿರ್ಬೋದು ಎಲ್ಲ ಯಾಕೆ ಹಿಂಗ್ ಮಾಡಿಸ್ತಾರೆ ನೋಡಿ? ಅದೇನು ಅವಶ್ಯಕತೆ ಇರಲಿಲ್ಲ, ಯಾಕೆ ಹಿಂಗ್ ಮಾಡ್ತಿದ್ರಿ ಅದನ್ನ? ಅದಕ್ಕೆ ಯಾಕೆಲ್ಲ ಮಾಡ್ಸಿದ್ರಲ್ಲ? ಸುಮ್ಮನೆ ಅಷ್ಟು ಪ್ರೀತಿ ಎಕ್ಸ್ಟ್ರಾ ಕಟ್ಟು ಗಾಡಿ ಫುಲ್ ತಿಂಡಿಲ್ಲ ಇರ್ಬೇಕು ನಮ್ಗೆ. ಇದಿರ್ಲಿ ಬಿಡ್ಲಿ ಇದಿರ್ಬೇಕು. 100ಕ್ಕೆ 100 ಅದು. ನಮ್ ಗಾಡಿ ತಗೊಳಕ್ಕಿಂತ ಮುಂಚೆತ್ಗ ಅದು ನಮ್ಗೆ ತಿಂಡಿಲ್ಲ ಇಡುತ್ತೆ. ಈಗ ಇದನ್ನ ಗಾಡಿ ನಾಳೆ ತಗೊಳಕತ್ತೀವಿ ಅಂದ್ರೆ ಇವತ್ತು ಆಲ್ರೆಡಿ ತಿಂಗ್ ಮಾಡಿರ್ತಾರೆ. ನಾ ಅದನ್ನ ನಾಳೆ ಮಾಡಿಸ್ಬೇಕಂತೇಳಿ ಹುಚ್ಚು ತಲೆ ಕೂತ್ ಬಿಡಿ. ಒಂದ್ ವಾರದಾಗ ಇದನ್ನ ಹಾಕೋಬೇಕಂದ್ರ ಅದನ್ನ ಹಾಕೋದ್ರಿ. ಮಂದಿ ಯಾಕೆ ಡ್ರೈವಿಂಗ್ ಒಂದು ಹುಚ್ಚು, ಅದೇ ರೀತಿಯಾಗಿ ಈ ಕಾರು ನೋಡ್ಬೋದು ಅವ್ರದ್ದು ಇವ್ರೇ ಅಂತಂದ್ರೆ ಗುರ್ತಿಡಿಬಹುದು. ಹೌದ್ರಿ, ಯಾಕೆ ಡಿಸೈನ್ ಮಾಡ್ಸಿರ್ತಾರೆ. ನಮ್ಮದ್ರಿ ಹುಡುಗರ್ದು ದುಡಿದ್ ಕಡಿಮ್ರಿ, ಕಾರ್ಯಕ್ ಶೋಕಿ ಮಾಡೋದು ಹೆಚ್ಚರಿ. ಯಾಕಂದ್ರೆ ಜೀವನ ಅಂತ ತಿಳ್ಕೊಂಡು ನಾವು ಗಾಡಿ ಹೊಡೆತಿರ್ತಾರ, ಗಾಡಿ ಒಟ್ಟು ಮಿಂಚಬೇಕು. ಒಬ್ಬ ಡ್ರೈವರ್ ಕಷ್ಟಕ್ಕೆ ಯಾರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಹತ್ರ ಇರೋ ಗಾಡಿಗಳು ನಮ್ ಕಷ್ಟಕ್ಕೆ ಆಗೇ ಆಗ್ತಾವೆ. ಆ ದುಡಿದು ಅದು ಎಟ್ಟು ದುಡಿಲ್ರಿ, ನಾವು ದುಡ್ದದೆಲ್ಲ ಗಾಡಿಗೆ ಹಾಕಿ ಬಿಡ್ತೀರಿ ನಾವು. ಅದೊಂದು ನಮಗ್ ನಾದ್ರಿ, ಅದು ಹುಚ್ಚು ಪ್ರೀತಿ ರೀ ಅದು. ಆಯ್ತು, ಇದ್ರ ಬಗ್ಗೆ ನಮ್ ದೋಸ್ತ ಬಂದನ್ರಿ, ಅವನು ಕೇಳಾರ್ತ ತಡ್ರಿ, ಅವನು ಕೇಳ್ರಿ 4 ಮಾತ. ದೋಸ್ತ ಬರ್ಲಿ. ಬಾ ಓಡ. ಎಲ್ಲಾರು ಕೇಳ್ಬೇಕ್ರಿ, ಯಾಕಂದ್ರ ಡ್ರೈವಿಂಗ್ ಹೋಗ್ತಾ ಈಗ ಯಾವ ತರ ನಾವು ಹಿಂಗ್ ಡೆಕೋರೇಷನ್ ಮಾಡ್ತೀವಿ ಯಾಕೆ ಮಾಡ್ತೀನಿ ನೀವು 4 ಮಾತು ಹೇಳ್ಬೇಕು. ನಿಮ್ ಬಗ್ಗೆ ಹೇಳಿ ಫಸ್ಟ್. ನನ್ನ ಹೆಸರು ಸುರೇಶ್. ನಾನು ಸ್ಟಾರ್ಟಿಂಗ್ ಬಂದಾಗ ಭಾಳ ಚಲೋ ಇತ್ತು. 1 ವರ್ಷ 2 ವರ್ಷ ಭಾಳ ಚಲೋ ನಡೀತು. ಗಾಡಿ ಕಂತಿಗೆ ಅದಕ್ಕೂ ನಮ್ಮ ಮನೆದಕ್ಕೂ ನಮ್ಮ ಖರ್ಚಿಗೆಲ್ಲ ಚಲೋ ನಡೀತು. ಈಗಿನ ದಿನದಾಗ ರೀ ಏನಾಗಿದೆ ಅಂದ್ರೆ ಕಾಂಪಿಟೇಷನ್ ಆಗ್ಬಿಟ್ರಿ. ಅದ್ರಾಗ ಊಬರ್ ಕಂಫರ್ಟು, ಊಬರ್ ಗಾಡಿಗಳು ಅವು ಎಲ್ಲ ಬಿಟ್ಟು ಅವ್ರ ಕಡೆಗೇನ ಬಿಟ್ಟಾರಿ ಗಾಡಿಗಳು. ಬಿಟ್ಟಾದ್ಮ್ಯಾಗ ಅವರು ಈ ಡ್ಯೂಟಿ ಅದು ಯಾವ್ದು ನೋಡಂಗಿಲ್ರಿ, ಎಲ್ಲಿಗೆ ಐತತ್ತ ನೋಡಂಗಿಲ್ಲ, ಹೊತ್ಕೊಂಡ್ ಒಟ್ಟು ಕೊಡೋದ್ರಿ. ಅಷ್ಟು ಕಮ್ಮಿ. ಹಂಗಾಗಿ ಡ್ಯೂಟಿಗಳನ್ನ ಭಾಳ ಕಮ್ಮಿ ಆಗ್ಬಿಟ್ಟಾರ. ಅವ್ರು ನಮ್ಮವ್ರ ಹತ್ರ ಲೋಕಲ್ ಇಲ್ರಿ, ಅದು ಎಲ್ಲ ಕೇರಳ ಆಗಿರ್ಬೋದು, ಇನ್ನೊಂದ್ ಕಡೆ ಎಲ್ಲಿ ಬಂದು ಇದನ್ ಮಾಡ್ಬಿಟ್ಟಾರ, ಭಾಳ ಹದಗೆಡಿಸ್ಬಿಟ್ಟಾರಿ. ಹದಗೆಟ್ ಬಿಟ್ಟದ್ರಿ ಪೂರಾ, ಹದಗೆಟ್ ಹೈದರಾಬಾದ್ ಆಗ್ಬಿಟ್ಟದ. ಅಲ್ಲ, ಇಷ್ಟೊಂದು ನಿಮ್ ಬಿಸ್ನೆಸ್ ಇಲ್ಲ ಅಂತಂದ್ರು ಯಾಕೆ ಅಷ್ಟೊಂದು ಹುಚ್ಚು ನಿಮ್ಗೆ ಕಾರ್ ಅಂದ್ರೆ? ಅದೇ ಈ ಡಿಸೈನ್ ಆಗಿರ್ಬೋದು ಎಲ್ಲ ಯಾಕೆ ಹಿಂಗ್ ಮಾಡಿಸ್ತಾರೆ ನೋಡಿ? ಅದೇನು ಅವಶ್ಯಕತೆ ಇರಲಿಲ್ಲ, ಯಾಕೆ ಹಿಂಗ್ ಮಾಡ್ಸಿದ್ರಿ ಅದನ್ನ? ಅದಕ್ಕೆ ಯಾಕೆಲ್ಲ ಮಾಡ್ಸಿದ್ರಲ್ಲ? ಸುಮ್ಮನೆ ಅಷ್ಟು ಪ್ರೀತಿ ಎಕ್ಸ್ಟ್ರಾ ಕಟ್ಟು ಗಾಡಿ ಫುಲ್ ತಿಂಡಿಲ್ಲ ಇರ್ಬೇಕು ನಮ್ಗೆ. ಇದಿರ್ಲಿ ಬಿಡ್ಲಿ ಇದಿರ್ಬೇಕು. 100ಕ್ಕೆ 100 ಅದು. ನಮ್ ಗಾಡಿ ತಗೊಳಕ್ಕಿಂತ ಮುಂಚೆತ್ಗ ಈಗ ಇದನ್ನ ಗಾಡಿ ನಾಳೆ ತಗೊಳಕತ್ತೀವಿ ಅಂದ್ರೆ ಇವತ್ತು ಆಲ್ರೆಡಿ ತಿಂಗ್ ಮಾಡಿರ್ತಾರೆ. ನಾ ಅದನ್ನ ನಾಳೆ ಮಾಡಿಸ್ಬೇಕಂತ ಹುಚ್ಚು ತಲೆ ಕೂತ್ ಬಿಡಿ. ಒಂದ್ ವಾರದಾಗ ಇದನ್ನ ಹಾಕೋಬೇಕಂದ್ರ ಅದನ್ನ ಹಾಕೋದ್ರಿ. ನಾವಿನ ಕಮ್ಮಿ ನಮ್ ಹುಡುಗ ಟ್ರ್ಯಾಕ್ಟರ್ ನೋಡಿಲ್ರಿ, 5-6 ಲಕ್ಷ ರೂಪಾಯಿ ಕೊಟ್ಟು ಬರೀ ಸಿಸ್ಟಮ್ ಹಾಕಿರ್ತಾರೆ. ನಿಮ್ಗೆ ಗೊತ್ತೈತ್ರಿ? ಈ ಕಡೆ ನಮ್ಮೂರ್ ಸ ಟ್ರ್ಯಾಕ್ಟರ್ ಲಾಖ 2 ಲಕ್ಷ ಗಟ್ಲೆ ಹುಡ್ಡ ಸೌಂಡ್ ಸಿಕ್ಕಾಪಟ್ಟಿ ಆತರ ಕ್ಯಾಮ್ರಾನು ಕುರಿಸಿರ್ತಾರ ಅವು. ಇದಕ್ಕೆ ಟ್ರ್ಯಾಕ್ಟರ್ಗೆ ಡಿಜೆದ ಅವಶ್ಯಕತೆ ಇಲ್ರಿ, ನಮ್ ಕಡೆಗೆ ಡಿಜೆದ ಅವಶ್ಯಕತೆನ ಇಲ್ರಿ. ಒಟ್ಟ ಕೇಳಬೇಡ್ರಿ, ಡಿಜೆ ಅದ್ರ ಮುಂದ್ ಮತ್ತೇನ ಅಂತಾರಲ್ರಿ ನಮ್ ಕಡೆದಾಗ ಹೇಳ್ಬೇಕಂದ್ರ. ಆಮೇಲೆ ಇನ್ನೊಂದು ಕೇಳಕ್ ಇಷ್ಟಪಟ್ಟೆ, ಉತ್ತರ ಕನ್ನಡ ಮಂದಿ ಬರ್ತಾರಲ್ಲ ಇಲ್ಲಿಗೆ, ಯಾಕೆ ಅವ್ರು ರೂಮ್ ಮಾಡಲ್ಲ? ಕಾರೇ ದೊಡ್ಡ ಮನೆ ಮಾಡ್ಕೊಂಡಿರ್ತಾರ. ನೋಡಣ ಹೆಂಗಂದ್ರಿ, ಇದು ಗಾಡಿ ಬಿಟ್ಟ ನಮಗೂ ಇರಕ್ಕಾಗಲ್ಲ, ನಮ್ಮನ್ನ ಬಿಟ್ಟ ಗಾಡಿಗೂ ಇರಕ್ಕಾಗಲ್ಲ. ಅದು ಏನು ಬಾಂಡಿಂಗ್ ಐತ್ರಲ್ಲ, ಕುಚ್ಕೋ ಬಾಂಡಿಂಗ್ ಐತ್ರಿ. ಅದಕ್ಕ ರೂಮ್ ಎಲ್ಲ ನಮ್ಗೆ ಇದಾರೆ, ನಮ್ ಗಾಡಿನ ಇದೇ ರೂಮು ಇದೇ ಮನೆ ಎಲ್ಲ ಇದೆ. ಮಾಡಿರ್ತಾರೆ. ಈಗ ನಾವು ಒಂದ್ ಬಂದ ಅವಾಗ ಸ್ಟಾರ್ಟಿಂಗ್ ದಾಗ ರೂಮ್ ಮಾಡಿದ್ರಿ. ಮಾಡಿದಾಗ ಯಾಕಂದ್ರೆ ಒಂಥರ ಈಗ ರೂಮ್ ಇದ್ರ ಅದೊಂಥರ ಬೇರೆ ಆಕತ್ರಿ. ಜಳಕ ಅದು ಮಾಡುವಕ ಎಲ್ಲದಕ್ಕೂ ಫ್ರೆಶ್ ಅಪ್ ಅಂತ ಇರುತ್ತೆ. ಬಿಟ್ರಿ ನೀನ್ ಇಡೀ ದಿನನು ಗಾಡಿಯಾಗ ಕಳಿಬೋದ್ರಿ, ಮಲ್ಕೊಳೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಎಲ್ಲೇ ಹೊರಗೆ ಹೋದ್ರ ಅಲ್ಲೇ ಮಕ್ಕೊಳೋದ್ ಕಾಮನ್ ರೀ. ನಮ್ ಡ್ರೈವರ್ಗಳು ಅಂದ್ಮ್ಯಾಗ ಅದ ಒಂಥರ ಮನಿ ರೀ, ಅದ ಅರಮಣಿನ ರೀ. ಮತ್ತ ಅದ್ರಾಗ ಏನ್ರಿ ನಮಗ್ ರೂಮ್ ಅದಾವ್ರಿ, ರೂಮ್ ಇದ್ರ ರೂಮ್ ಬರಾಕ್ ಟೈಮ್ ಇರಂಗಿಲ್ಲ. ಅದೇ ಎಲ್ಲೆಲ್ಲ ಹೋಗಿರ್ತೀರ, ಈಗ ಟೈಮ್ ಸಿಗಂಗಿಲ್ಲ. ಮತ್ತ ಅದ್ರಾಗ ಈಗ ನಾವು ಜಾಸ್ತಿನೂ ರೂಮ್ ಬರಲ್ಪ, ರೇಟು ಕಡಿಮೆ ಆಗ್ಯಾವಣ. ಮತ್ತ ಆ ರೇಟ್ದಾಗ ಈಗ ಇಲ್ಲ ಅಂದ್ರೂ ಬೆಂಗಳೂರಾಗ 6,000 7,000 ಈ ತರ ನಾವ್ ಕಟ್ಕೊತ ಹೊಂಟು ಅಂದ್ರ, ಜಾಸ್ತಿ ಹೋದ್ರ ಕಂಟಿನ್ಯೂ ಫ್ಯಾಮಿಲಿ ಇತ್ತಂದ್ರ ನಾವ್ ಬ್ಯಾಚುಲರ್ ಭಾವಗಳ ನಾವ್ ಎಲ್ಲಿದ್ರಿ ಅಂತ ಕೇಳಿ ಡ್ರೈವಿಂಗ್ ಲವರ್ ನಾವ್ ಎಲ್ಲಿ ಮಲ್ಕೋತವ್ ನಮಗ ಗೊತ್ತಿರಲ್ಲ, ಎಲ್ಲಿ ತಿಂತವ್ ನಮಗ ಗೊತ್ತಿರಲ್ಲ. ಯಾವಾಗ ಮದ್ವೆ? ಇನ್ನ ಎಷ್ಟ್ ದಿನ ಬ್ಯಾಚ್? ಮದ್ವೆ ಆದಾಗ ಆಗತ್ತ, ನಾವ್ ವಿಚಾರ ಮಾಡೋದಿಲ್ಲ. ಈಗ ಏನ್ ಗರ್ಜಿಲ್ಲ ಅಣ್ಣ, ಅದಿಲ್ಲಿ ಬರ್ದಿತ್ತಂದ್ರ ಅದ್ ಹಾಗೆ ಆಗತ್ತ.
ಏನ್ ಮಾಡಕ್ಕಾಗಲ್ಲ. ಹೇಳಿ ನಿಮ್ ಬಗ್ಗೆ, ನಿಮ್ದು ಕ್ಯಾಬ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಕ್ಯಾಬ್ ಬಗ್ಗೆ ಅಂದ್ರಣ ಬಂದ್ ಅದ ಹೇಳಿದಲ್ರಿ, ಅವ್ ಬಾಳ ಚಲೋ ಐತ್ರಣ. ಈಗ ನಾವ್ ಹೊಂದ್ಕೊಂಡಂಗಲ್ರಿ, ಹೊಂದ್ಕೊಂಡಂಗ್ ಜೀವನ. ನಾವ್ ಹೊಂದ್ಕೊಂಡಂಗ್ ಜೀವನ, ಹೊಂದ್ಕೊಂಡಂಗ್ ಜೀವನ. ಹಂಗಾಗಿ ನಾವ್ ಅದ್ರ ಜೊತೆಗೆ ಎಷ್ಟು ಹೊಂದ್ಕೊಂತೀವಿ ಅದು ಕೂಡ ನಮ್ ತೊಗಿತಿ ಹಂಗ ಹೊಂದ್ಕೊಂಡ್ ಹೋಗುತ್ತೆ. ಹೆಂಗೆ ಹೊಂದ್ಕೊಂಡ್ ಜೀವನ ಅಂದ್ರೆ? ಹೊಂದ್ಕೊಂಡ್ರೆ ಈಗ ನಾನ್ ಅಂದವ್ ಇದ್ರಾಗ ನಡೆಯಂಗಿಲ್ರಿ, ನನಗಿಂತ ಇನ್ನೊಬ್ಬ ಇರ್ತಾನ. ಗಾಡಿಯನ್ನ ತಿಳ್ಕೊಂಡಿರ್ತಾರಲ್ಲ ಕ್ಯಾಬ್ನಲ್ಲ ಅನ್ನೋದು, ಗಾಡಿನ ಎಷ್ಟ್ ನಂಬ್ತಿ ನೋಡು, ಎಷ್ಟ್ ಅದ್ರ ಮ್ಯಾಲ ಕೇರ್ ಇರುತ್ತ ನೋಡ, ಅಷ್ಟ ನಿನ್ ಎತ್ತಿ ಹಿಡುತ್ತ. ಗಾಡಿಗೆ ಎಲ್ಲಾರಿ ನೀನ್ ಕೇರ್ಲೆಸ್ ಮಾಡಿ ಗಾಡಿ ನೀನ್ ಸತ್ತಿನ ಮಾಡಿಬಿಡುತ್ತ ಅನ್ನೋದು. ಎಂತ ದೊಡ್ಡ ವ್ಯಕ್ತಿ ಇರ್ಲಿ, ಗಾಡಿ ಮೇಲೆ ಸೊಕ್ತಾನ ತೋರ್ಸಿದಂದ್ರ ಆ ಮನುಷ್ಯನ ಇನ್ನೊಂದ್ಸಲ ಎದ್ದೇಳಬಾರ್ದಂಗ ಹಂಗ್ ಮಾಡಿಬಿಡುತ್ತ ಗಾಡಿ ಅನ್ನೋದು ಬಾಳ. ಯಾಕಂತಂದ್ರಿ ಈಗ ಈ ಡ್ರೈವಿಂಗ್ ಫೀಲ್ಡ್ ನೀವು ನೋಡಿರ್ತೀರಿ, ಈಗ ಅವ ಒಬ್ಬ ನಮ್ಮನ್ನ ಸೈಡ್ ಹೊಡೆದು ಹೋದ್ರಿ, ನಾವ್ ಒಳ್ಳೆ ಅವನ್ನ ಹೊಡಿಬೇಕು ಅನ್ನೋದು ಇಟ್ಕೊಬಾರ್ದು ಒಟ್ಟ ಮೈಂಡ್ ಸೆಟ್. ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬರ್ತೈತ್ರಿ, ಅದು ಒಟ್ಟ ಹಿಡಿಬಾರ್ದ್ರಿ. ಅದು ಹೋದ್ರಿ ಅವ ಓವರ್ಟೇಕ್ ಮಾಡೋದಿರ್ತಾರ ಮಾಡ್ಲಿ, ಮುಂದಿನವ್ರು ನಾವು ಕೊಡುದಿಲ್ಲ. ಬೆಂಗಳೂರಾಗಿ ಟ್ರಾಫಿಕ್ ಅನ್ನೋದು ದೊಡ್ಡ ನಮ್ಗೆ ತಾಳ್ಮೆ ರೀ. ಎಲ್ಲ ಕಳಿಸುತ್ತೆ, ಎಲ್ಲ ಕಲಿಸ್ಬಿಟ್ಟು ನಾವ್ ಇಲ್ಲಿವರೆಗೆ ಏನ್ ಬೆಳೆದಿವಲ್ರಿ, ಇದು ಒಂದೇ ವರ್ಷದಾಗ ಕಲಿಸ್ತೈತಿ. ಒಂದೇ ದಿನದಾಗ ಕಳಿಸ್ತಾರೆ ಕೆಲವೊಂದ್ ಟೈಮ್. ಒಂದೊಂದು ಟೈಮ್ ಒಳಗ 10 ಕಿಲೋಮೀಟರ್ ಒಂದೊಂದ್ ಗಂಟೆ ಹೋಗಿರಿ, ಒಂದೊಂದ್ ತಾಸು ಹೋಗಿರಿ. ಬೆಳ್ಳಂದೂರ್ ಕಡೆ ಇಲ್ಲೆಲ್ಲ ಬಂದ್ವಿ ಅಂದ್ರೆ ಒಂದೊಂದ್ ತಾಸದಾಗಿರ್ತೈತಿ. ಆ ಟೈಮ್ ಒಳಗೆ ಅನ್ಸ್ತೈತಿ, ಯಾಕಪ್ಪ ಅವನು ನಮ್ ಹೊಲಾಗ ಏನ್ರ ಹಾಕೊಂಡು ತಾನಾಗ ಇರಬಾರ್ದಲ್ಲ ಅನಿಸ್ತತ್ರಿ. ಅಪ್ಪ ಅಮ್ಮ ನೋಡ್ಕೊಂಡ್ರೆ ಇರ್ಬೋದಲ್ಲ ಅಂತ ಅನಿಸ್ತದ್ರಿ. ಅಲ್ಲಿ ನಮಗ ಅವಾಗ ಅದು ಇದು ಬಂದಿರಕಿಲ್ರಿ ತಲೆಯಾಗಷ್ಟೇ. ಡ್ರೈವ್ ಫೈಡ್ ಗುಚ್ಚಿ ಬಿದ್ಬಿಟ್ರಿ, ಅದು ಈಗ ಅದ ಜೀವನ ನಡ್ಸತೈತ್ರಿ. ಅದು ಇವತ್ತು ಒಂದು ತುತ್ತು ಅನ್ನ ಆಗತ್ತೆ. ನಾವ್ ಯಾವಾಗಿದ್ದು ಅವಾಗಿಂದನೂ ಕೈ ಹಿಡ್ದತ್ರಿ, ಇವಾಗೂ ಕೈ ಹಿಡ್ದು. ಒಂದೊಂದು ಟೈಮಲ್ಲಿ ಅನಿಸ್ಬಿಡ್ತಾನ ಎಲ್ಲಿ ಬರ್ತಿರ್ತಾನ. ಈಗ ಮಧ್ಯಾಹ್ನ ಮಧ್ಯಾಹ್ನ ಕುಂಡಿ ಹೊಡಿತೈತ್ರಿ, ಬಿಸಿಲ್ರಿ ಹೊಡಿದಿರ್ತೈತ್ರಿ. ಆ ಟೈಮ್ ಒಳಗೆ ಅನ್ಸತ್ರಿ, AC ಇಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಬಿಡಂಗಿಲ್ರಿ ಅಂತ ಕಸ್ಟಮರ್ ಇರ್ತಾರೆ. ಕಸ್ಟಮರ್ ಇರ್ತಾರೆ ಅನ್ನೋದಕ್ಕಿಂತ ಮತ್ತೆ ಬಿಸಿಲ ಬುಕ್ ಮಾಡಿ AC ಹಾಕ್ಲೇಬೇಕಲ್ಲ. ನಾನ್ AC ಬುಕ್ ಮಾಡಿ AC ಕೇಳ್ತಾರ್ರಿ. ಹೌದಾ? ಒಂದೊಂದು ಕಸ್ಟಮರ್ ಹಂಗೂ ಅದಾರಿ, ನಾನ್ AC ಬುಕ್ ಮಾಡಿ AC ಹಾಕ್ಬೇಕು ಇಲ್ಲ ಕಂಪ್ಲೀಟ್ ಹಾಕ್ಬಿಡ್ತಾರೆ. ಅದು ಇದು ಮಾಡ್ತಾರ, ಅದು ಹಳ ಹಿಡ್ದು ಹೋತ್ರಿ, ರೇಟಿಂಗ್ ಅಲ್ಲಿ ಇದು ಹೋಗತ್ರಿ, ಅದು ಮಾಡ್ತಾರ. ನಾವು ತಪ್ಪು ಮಾಡಿದ್ ತಪ್ಪರಿ, ಅದು ಅವ್ರು ತಪ್ಪು ಮಾಡಿದ್ರೆ ತಪ್ಪಲ್ರಿ, ಸರಿನಾ? ಅದು ಅವ್ರು ತಪ್ಪು ಮಾಡಿದ್ರು ಕಂಪನಿಗೆ ಕಸ್ಟಮರ್ ಬೇಕಷ್ಟೇ. ಅಷ್ಟೇ, ನಮ್ ಡ್ರೈವರ್ಗಳ್ದು ಅವಶ್ಯಕತೆ ಇಲ್ರಿ ಅವ್ರಿಗೆ. ಅವ್ರು ತಪ್ಪು ಮಾಡಿದ್ರೆ ಏನೋ ಸರಿಪಡಿಸ್ಕೊಂಡ್ಬಿಡ್ತಾರೆ, ಅವ್ರದ್ದು ಇಮಿಡಿಯೇಟ್ಲಿ ತಗೊಂತಾರೆ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕಸ್ಟಮರ್ ಏನಾರ ಕಂಪ್ಲೀಟ್ ಆಗ್ಬಿಟ್ರ ನಾವು ಡ್ರೈವರ್ಗಳು 20 ಸಲ ಹೋಗ್ಕೊಂಡ್ರೆ ಅದು ಲೆಕ್ಕ ಇಲ್ರಿ ಅವ್ರಿಗೆ. ಇವಾಗ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಸ್ಟಮರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ರೆಸ್ಪಾನ್ಸ್ ಹೆಂಗಿರುತ್ತೆ? ಅಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಯ್ತು, ರೆಸ್ಪಾನ್ಸ್ ಅಂದ್ರ ಈಗ ನಾವು ಅದನ್ನ ಏನಾರ ಕಾಲ್ ಮಾಡಿರ್ತೀವಿ, ಕಾಲ್ ಮಾಡಿ ನಿಮ್ ಸಮಸ್ಯೆ ನಮಗೆ ಅರ್ಥ ಆಕೈತೆ ಅಂತ ಹೇಳ್ತಾರೆ. ಅವ್ರ ಏನು ಮಾಡಂಗಿಲ್ರಿ ಅವ್ರು, ಅದನ್ನ ಕೇಳ್ತಾರೆ ಅಷ್ಟ. ನಿಮ್ ಸಮಸ್ಯೆ ನಮ್ಗೆ ಅರ್ಥ ಆಗ್ತೈತೆ ಸರ್ ಅಂತ ಸಂಪೂರ್ಣವಾಗಿ ಕೇಳ್ತಾರೆ. ಕೇಳಿದ್ರೆ ಅದಕ್ಕೆ ಏನ್ ದಂಡಿಗೆ ಹಚ್ಚಲ್ರಿ, ಅದನ್ನ ಅರ್ಧ ಕೈ ಬಿಟ್ಟಿರ್ತಾರ. ಕೇಳುದು ಅದ್ರ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರ್ರಿ, ಅದ್ರಾಗ ರೆಸ್ಪಾನ್ಸ್ ಮಾಡಂಗಿಲ್ಲ. ಅದೇ ಸಾಲ್ವ್ ಮಾಡಂಗಿಲ್ರಿ, ಒಟ್ಟ ಸಾಲ್ವ್ ಮಾಡಂಗಿಲ್ಲ. ಈಗ ನಾವು ಕಾಲ್ ಮಾಡಿದ್ರೆ ಏನೇ ಇರ್ಲಿ ಅದಕ್ಕೆ ಇಮಿಡಿಯೇಟ್ಲಿ ಸರ್ ನಿಮ್ದು ಸಮಸ್ಯೆ ನಮ್ಗೆ ಅರ್ಥ ಆಗಿದೆ ಅಂತ ಎಲ್ಲ ಹೇಳ್ತಾರೆ, ತಗೊಂತಾರ. ಅದೇನೈತಿ ಅಮೌಂಟ್ ಅದು ಇನ್ಕ್ರೀಸ್ ಆಗಿಲ್ಲ ಅಂತಂದ್ರ ಇಲ್ಲ ಸರ್ ಅದ ನಿಮ್ ಕಿಲೋಮೀಟರ್ಗೆ ಇಷ್ಟು ಬಂದಿದೆಯಲ್ಲ ಅಂತ. ಕೆಲವೊಂದು ಟೈಮ್ ಒಳಗ್ರಿ ಅದ ನಮ್ ಡೀಸೆಲ್ಗೂ ಆಗಂಗಿಲ್ಲ. ಬಿಸಿಲಾಗ ಬಂದಿರ್ತೀವಿ, ಏರ್ಪೋರ್ಟ್ ಇಂದ ಬಂದ್ ರೇಟ್ ಕೊಡ್ತಾನ್ರಿ, ಇತ್ತಾಗಿಂದನೂ ಡ್ಯೂಟಿ ಭಾಳ ಇದು ಮಾಡ್ಬಿಟ್ಟಾನ್ರಿ, ರೇಟಿಂಗ್ಸು ಭಾಳ ಕಮ್ಮಿ ಮಾಡ್ಬಿಟ್ಟಾನ್ರಿ. ಪ್ರೀಮಿಯರ್ದಾಗ ಮಿನಿಮಮ್ ನಮ್ಗೆ ಹೊರತೂರಿಂದ ಹಾಕೊಂಡು ಹೋದ್ರ 1 ಲೆಕ್ಕಕ್ಕೆ ಕೊಡ್ತಿದ್ರಿ ನಮ್ಗೆ. ಇದಾಗಿ ಒಂದು 800-900 ರೂಪಾಯಿ ಇದು ಉಳ್ಕೊಳದ್ರಿ. ಈಗ ಆ ಕಡೆಯಿಂದ ಎಟ್ಟು ಕೊಡ್ತಾನೆ ಗೊತ್ತ್ರಿ, ನಾವು ಬೆಳ್ಳಂದೂರು ಮಾರ್ತಾಳೆ 45 ಹತ್ತತ್ರ ಸರ್ಜಾಪುರಕ್ಕೆ 50 ಕಿಲೋಮೀಟರ್ ಬರ್ತೀವ್ರಿ. ಅವ ಕೊಡುದು 600 ರೂಪಾಯಿ ರೀ ಸರ್ಜಾಪುರ ರೋಡ್ವರೆಗೂ. ಆ ಕಡೆಯಿಂದ ಒಬ್ಬರದಾಗ ಹಾಕೊಂಡ್ 50 ಕಿಲೋಮೀಟರ್ ಅಲ್ಲಿಗೆ ಆರಾಮಾಗತ್ತೆ. ಮಿನಿಮಮ್ 50 ಕಿಲೋಮೀಟರ್ ಆಗುತ್ತೆ, 50ರಿಂದ 52 ಕಿಲೋಮೀಟರ್. ಅವ ಕೊಡುದು 550-600 ರೂಪಾಯಿ ಲಾಸ್ಟ್. ಮತ್ತೆ ಎಷ್ಟು? 10 ರೂಪಾಯಿ ಕಿಲೋಮೀಟರ್. 10 ರೂಪಾಯಿ ಕಿಲೋಮೀಟರ್. ಅದ್ರಾಗ AC ಹಾಕೊಂಡ್ಬಿಡ್ಬೇಕು. ಎಷ್ಟು ಇಲ್ಲ 50 ಕಿಲೋಮೀಟರ್ ಮಿನಿಮಮ್ ಒಂದು 3 ಲೀಟರ್ ಡೀಸೆಲ್ ಹೋಗಿರುತ್ತೆ. 20 ಕಿಲೋಮೀಟರ್ ಯಾವ್ರೇಜ್ ಬರ್ಬೇಕಂದ್ರೆ ರಗಡ್ರಿ ಬಿಸಿಲಾಗ. ಅದ್ರಾಗ ನಾವು ಇದನ್ನ ಹಾಕೊಂಡ್ಬರ್ಬೇಕಂದ್ರಿ, 20 ಕಿಲೋಮೀಟರ್ಗೆ ನಮ್ದು 1 ಕಿಲೋಮೀಟರ್ ಮಿನಿಮಮ್ ಅಂದ್ರೆ 20 ಬರುತ್ತೆ. ಹೈವೇದಾಗ ಚಲೋ ಬರ್ತೈತ್ರಿ, 22-23 ಮಟ ಬರ್ತೈತ್ರಿ. ಅದ್ರೇನ್ ತೊಂದ್ರೆ ಇಲ್ರಿ. ಕೆಲವೊಂದು ಕಸ್ಟಮರ್ ಅವ್ರು ಅರ್ಥ ಮಾಡಿ ಎಲ್ಲೇ ಒಬ್ರಿ 100ಕ್ಕೆ 2-3 ಮಂದಿ ಸಿಗ್ತಾರೆ ಅಂತಾರ ಅಷ್ಟೇ. ಅವ್ರು ಅರ್ಥ ಮಾಡ್ಕೊಂಡು ರೇಟಿಂಗ್ ಇದು ಮಾಡಿತ್ತಂದ್ರೆ 100-500 ರೂಪಾಯಿ ಅವ್ರು ಜಾಸ್ತಿ ಆಗಿ ಹೋಗಿರ್ತಾರೆ, ಅದಷ್ಟ ರೀ. ಅದನ್ನ ಬಿಟ್ರ ಈಗ ನಾವಾಗಂತೂ ಕೇಳಕ್ ಹೋದ್ರೆ ಕಂಪ್ಲೀಟ್ ಅದಕ್ಕಿನ್ನೇ ಅದನ್ನ ಹಾಕಿದ ಹಾಳು ಮೂಳತ್ತೆ ಅದೇ ಮಾಡ್ತಾರೆ. ಅದನ್ನ ಇಮಿಡಿಯೇಟ್ಲಿ ಅವ್ರು ತಗೊಂಡು ರೇಟಿಂಗ್ ಕಮ್ಮಿ ಮಾಡ್ತಾರೆ. ನೀವು ಜಾಸ್ತಿ ಕೇಳ್ತಾ ಇದ್ದೀರಾ ಅಂತೇಳಿ ನಮ್ಗೆ ಇನ್ಬಾಕ್ಸ್ ನೋಡಿ ಮೆಸೇಜ್ ಅದನ್ನ ನೋಟಿಫಿಕೇಶನ್ ಕಳಿಸ್ತಾರೆ. ಇನ್ನೇನ್ ಮಾಡೋದತ್ತೆ ನಮ್ಗೆ ಕೇಳಕ್ಕೂ ದಾರಿ ಇರಂಗಿಲ್ರಿ. ಏನೋ ಬಂದಿಲ್ಲ ನಮ್ದು ಇಷ್ಟ ಅಂತೇಳಿ ಅನ್ಕೊಂಡು ಸುಮ್ಮನೆ ಹೋಗ್ಬೇಕ್ರಿ. ಒಂದೊಂದ್ ದಿನ ಬೆಳಿಗ್ಗಿಂದ ಕುಂತ್ರು ಸಂಜೆ ಗಂಟೆ 2000 ಆಗಿರಂಗಿಲ್ರಿ.
ಅರ್ನಿಂಗ್ಸೇ 2,000 ಆಗಿರಲ್ರಿ ನಮ್ದು ಊಟದ್ದೆಲ್ರಿ ಡೀಸೆಲ್ದೆಲ್ಲಿ ಏನೂ ಇರಂಗಿಲ್ರಿ. ಊಟ ಅದು ಮಾಡಕ್ ಎಂತ ಇಲ್ಲ ನಮ್ಮ ಬೆಂಗಳೂರಾಗ ಮಿನಿಮಮ್ 300 - 400 ರೂಪಾಯಿ ಖರ್ಚು ಆಕತ್ರಿ ದಿನಕ್ಕೆ 300-400 ರೂಪಾಯಿ ಫಿಕ್ಸ್ ಖರ್ಚು ಆಗೇ ಆಗತ್ರಿ. ನಾವೊಂದು ಬೆಳಿಗ್ಗೆ ನಾಷ್ಟ ಮಾಡಿದ್ರು ಎಷ್ಟ್ರಿ 70-80 ರೂಪಾಯಿ ಬೇಕ್ರಿ. ಮಧ್ಯಾಹ್ನ ಊಟ ಮಾಡಿದ್ರೆ 100 ರೂಪಾಯಿ ಬೇಕ್ರಿ. ರಾತ್ರಿ ಊಟ ಮಾಡಿದ್ರೆ 100 ರೂಪಾಯಿ ರೀ. ಅದ ಮತ್ತೆ ಚಾ ಅದು ಅಂತಂದ್ರೆ ಅದೊಂದು 50 ರೂಪಾಯಿ ಖರ್ಚು ಆಕತ್ರಿ. 350-400 ರೂಪಾಯಿ ಖರ್ಚು ಆಕತ್ರಿ. ನಿಮ್ಗೆ ಆದಂತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಈ ಫೀಲ್ಡಿಗೆ ಬಂದ್ಮೇಲೆ? ಈ ಫೀಲ್ಡ್ ಯಾಕಂದ್ರೆ ಡ್ರೈವಿಂಗ್ ಫೀಲ್ಡ್ ಆಲ್ಮೋಸ್ಟ್ ಜಾಸ್ತಿ ಒಂದು 8 years ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಹೌದು. ಇದ್ರಲ್ಲಿ ನಿಮ್ಗೆ ಆಗಂತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕಾರಲ್ಲಿ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ನೋಡ್ತಾ ಇದ್ರ ಇದು ಮಾಡಾತ್ರಣ ಭಾಳ ಚಲೋ ಅನಿಸ್ತೈತಿ. ಒಂದೊಂದು ಅನುಭವಗಳು ಆದಾಗ ಯಾಕರಪ್ಪ ಈ ಪೀಳಿ ಬಂದೆ ಅಂತ ಆ ಟೈಮ್ ಒಳಗೆ ಥಿಂಕ್ ಆಗ್ಬಿಡುತ್ತೆ. ಬಟ್ ಅದು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹಾಕಿತ್ರಿ. ಈಗ ಅವ್ ಏನಾದ್ರೂ ಅದ್ ಏನೋ ಒಂದು ಬಿಡೋ ಒಂದು ಕಡ್ಡಿ ಅನ್ಕೊಂಡ್ಬಿಟ್ಟು ಮುಂದೆ ಹೋಗಿರ್ತೇವೆ. ಯಾಕಂದ್ರೆ ಅವನ್ನ ನಾವು ನೋಡುದು ಕಾಮನ್ ಆಗಿರ್ತೈತ್ರಿ. ಅದು ಈಗ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಅದು ಆಗುದು ಕಾಮನ್ ರೀ. ಬಟ್ ನಮ್ ಹುಷಾರಾಗ ನಾವು ಅಷ್ಟು ಹುಷಾರಾಗಿ ಹೋಗ್ಬೇಕ್ರಿ. ನಾವು ಸೀದಾ ಹೊಂಟಿವಿ ಸೀದಾ ಆಪೋಸಿಟ್ ಬರೋ ಸೀದಾ ಇರ್ಬೇಕಲ್ರಿ. ಹೌದು. ನಿಮ್ಗೆ ಆದಂತ ಇವಾಗ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗ್ತಾ ಇರ್ತೀರ. ಅದೇ ಎಲ್ಲರೂ ಆಗಲ್ಲ, ಯಾರೋ 1% ಒಬ್ಬರಿಬ್ರು ರ್ಯಾಶ್ ಹೊಡಿಯೋದು. ಅಂದ್ರೆ ರ್ಯಾಶ್ ಹೊಡಿಯೋದಂದ್ರೆ ಅದನ್ನು ಕಸ್ಟಮರ್ ಪಿಕಪ್ ಮಾಡೋದಾಗಿರ್ಬೋದು, ಪಿಕ್ ಮಾಡಕ್ ಟೈಮ್ ಅದು ಕ್ಯಾನ್ಸಲ್ ಮಾಡ್ತಂತ ಆ ತರ ಹೋಗಿರೋರು ಇರ್ಬೋದು. ಈ ತರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ಗೆ? ಅದು ಕರೆಕ್ಟ್. ಇವಾಗ ನಾವು ಅವ್ರು ಬುಕ್ ಮಾಡಿರ್ತಾರೆ, ನಾವು ಅಲ್ಲೇ ಒಂದ್ 2 ಕಿಲೋಮೀಟರ್ ಒಳಗಿರ್ತೀವಿ. ಈಗ ನಾವು ಹೋಗೋ ಟೈಮ್ ಒಳಗೆ ಕ್ಯಾನ್ಸಲ್ ಮಾಡಿರ್ತಾರೆ. ಈಗ ಬರ್ತೀವಿ ಅಂತ ಆಲ್ರೆಡಿ ಅವ್ರಿಗೆ ಮೆಸೇಜ್ ಹಾಕಿರ್ತೀವಿ, ಒಂದು ಫೋನ್ ಮಾಡಿ ಹೇಳಿರ್ತೀವಿ. ಟ್ರಾಫಿಕ್ ನಮ್ ಕೈಯಿಂದಲ್ಲ ನಿಮ್ ಕೈಯಿಂದಲ್ರಿ. ಟ್ರಾಫಿಕ್ ಕಾಮನ್ ಎಲ್ಲಿ ಆಗುತ್ತೆ, ಇಲ್ಲಿ ಮುಂದುವರೆ ಟ್ರಾಫಿಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಅಂತ ಸಂದರ್ಭ ಕ್ಯಾನ್ಸಲ್ ಆಗ್ಬಿಡ್ತೈತ್ರಿ. ಮತ್ ಡ್ಯೂಟಿ ನಮಗ್ ಬರಂಗಿಲ್ರಿ. ಅದು ಮತ್ ಬೇರೆದಾರ ಹೋಗತ್ರಿ. ಹಂಗಾಗಿ ಅವ್ರು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗೂ ಚಲೋ, ನಮಗೂ ಚಲೋ. ಅದನ್ನ ಕೆಲವೊಂದಿಷ್ಟು ಜನ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಕುಂತ್ಕೊಂಡು ಬೇಕೂನು ಹಾಕ್ತಾರೆ. ಎಷ್ಟು ಅರ್ನಿಂಗ್ ಮಾಡ್ತೀರಿ ನೀವು? ನಾನ್ ಡೈಲಿ ಡೀಸೆಲ್ ಗಾಡಿ ಅಲ್ಲ, ನಾನ್ ಡೈಲಿ ಒಂದು 3,500-4,000 ಮಾಡ್ತೀನಿ. ಅದಕ್ಕೆ ಎಷ್ಟು ಉಳಿಯುತ್ತೆ ನಿಮ್ಗೆ? ನನಗಂತಂದ್ರೆ ಡೈಲಿ ಹಂಗೆ ಅಂತ ಹೇಳಕ್ ಆಗಲ್ಲ. ಡೈಲಿ ಒಂದು ಅರ್ನಿಂಗ್ಸ್ ಅಂತ ಹೇಳಕ್ ಆಗಲ್ಲ. ಸರಿ, ಮಂತ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ, ಎಷ್ಟು ಉಳಿಸ್ತೀರಾ? ಮಂತ್ಲಿ ನಾನು ಮಿನಿಮಮ್ ಇಲ್ಲ ಅಂದ್ರು ಒಂದು ಅರ್ನಿಂಗ್ಸ್, ಟೋಟಲ್ ಅರ್ನಿಂಗ್ಸ್ ನಾನು ಹೇಳ್ತಾ ಇರೋದು ಒಂದು 50-60 ಗಂಟೆ ರೀಚ್ ಆಗುತ್ತೆ. ಅರ್ನಿಂಗ್ಸ್ ಏನಷ್ಟೇ? ಅರ್ನಿಂಗ್ಸ್ 50-60 ಗಂಟೆ ರೀಚ್ ಆಗುತ್ತೆ. ಒಂದು ಸಮಥಿಂಗ್ 70 ಗಂಟೆ ಹೋಗುತ್ತೆ. ಅದ್ರಲ್ಲಿ ನಮ್ದು ಒಂದು 30,000 ಖರ್ಚು ಹೋಗಿದೆ. ಡೀಸೆಲ್ ಒಂದು 30,000 ಹೋಗಿದೆ. ಉಳಿಯೋದು ನೀವು 30,000. ಇನ್ನಿ ಒಂದು 40,000 ಉಳ್ಕೊಂತ ಅನ್ಕೊಳ್ರಿ. ಗಾಡಿ EMI ಆಯ್ತದ್ರ, ಗಾಡಿ EMI ತೆಗದಿಲ್ರಿ. ಒಂದ್ 20,000 EMI ಹೋಯ್ತ್ರಿ. ಅದು ಆಮೇಲೆ ಮನೆ ಬಾಡಿಗೆ, ಮನೆ ಬಾಡಿಗೆ ಅದು ಇದು ಆಳು ಮೂಳು ಅಂತಂದ್ರೆ ಅದೊಂದು 10,000 ಹೋಯ್ತು ನೇರ. ಅಲ್ಲಿಗೆ ಉಳ್ಕೊಳ್ಳೋದು ಇನ್ನೊಂದು 10,000 ಅಷ್ಟೇ. ಫೈನಲ್ ಏನ್ ಹೇಳಕ್ಕೆ ಇಷ್ಟ ಬೀಳ್ತೀರಿ ನೀವು ಕ್ಯಾಬ್ ಡ್ರೈವರ್ಸ್? ಫೈನಲ್ ಆಗಿ ಅಂತಂದ್ರೆ ನಮ್ಮ ಈಗ ಈ ಫೀಲ್ಡಿಗೆ ಬರ್ತೀನಿ ಅಂತ ಅನ್ನೋರು ಇದ್ರ ಅವರಿಗೆ ಸ್ವಲ್ಪ ಮುಂಚೆ ಆಲ್ರೆಡಿ ಅನುಭವ ಇದ್ರೆ, ಬೆಂಗಳೂರಲ್ಲಿ ನಾನು ಬಂದು ದುಡಿತೀನಿ ಅನ್ನೋದು ಏನಾರು ಇದ್ರ, ಟ್ರಾಫಿಕ್ ಎಲ್ಲ ಫೇಸ್ ಮಾಡ್ತೀನಿ ಅನ್ನೋದಿದ್ರ, ಬಂದು ಎಲ್ಲಾನು ಕೂಡ ಫೇಸ್ ಮಾಡೋದೇನು ದೊಡ್ಡದಲ್ಲ. ಬಟ್ ಅದ್ರ ಪೇಷನ್ಸ್ ಅನ್ನೋದು ತುಂಬಾ ಬೇಕು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಳಗೆ ಬಂದಾಗ ಎಲ್ಲ ಅನಿಸೈತ್ರಿ, ಅದು ಎಲ್ಲರಿಗೂ ಆಗಿರುತ್ತೆ ಆಲ್ಮೋಸ್ಟ್ ಆಲ್. ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿ ಬರ್ತೀವಲ್ರಿ, ನಾನು ಹೊರಗಡೆ ಅದು ಲೈನ್ ಮ್ಯಾಗ ಅಡ್ಡಿದ್ರೆ ಅದು ಬೇರೆ ಅನಿಸುತ್ತೆ. ನಮ್ಮ ಹಳ್ಳಿಗಳೊಳಗೆ ಎಲ್ಲಿ ಆಕತ್ರಿ ಟ್ರಾಫಿಕ್ ಇರಲ್ಲ, ಆರಾಮ್ ಹೊಡಿಬೋದು, ಸ್ವಲ್ಪ ಫ್ರೀಯಾಗಿ ಅಡ್ಡಾಡ್ಬಿಡ್ತೀವಿ. ಇಲ್ಲಿ ಬಂದ ತಕ್ಷಣ ಇದನ್ನ ಟ್ರಾಫಿಕ್ ನೋಡಿ ಇದನ್ನ ನೋಡಿದ ತಕ್ಷಣ ಏನ್ ಮಾಡೋಣಪ್ಪ, ನಮ್ಮ ಊರ ಚಲೋ ಅಲ್ಲ, ಎಷ್ಟೋ ಏನ್ ಇವತ್ತು ನಾವು 200 ರೂಪಾಯಿ ದುಡ್ದು ಒಳ್ಳೆ ನೆಮ್ಮದಿ ಆಗಿರ್ಬೋದಲ್ಲ ಅನ್ಕೋ ಒಂದು ಫೀಲ್ ಬರುತ್ತೆ ಅವಾಗ. ಹಂಗ ಬರೋರಿಗೆ ಈಗ ನಮ್ಮ ಯಾರ ಅಣ್ಣ ತಮ್ಮಂದಿರಾಗಿರ್ಬೋದು ಯಾರು ಬರ್ತಾರೆ, ಬಂದಾದ್ಮ್ಯಾಗ ನಮ್ಮ ಬೆಂಗಳೂರೊಳಗ ಈಗ ನಮ್ಮ ಸುನಿಯನ್ನ ಆಗಿರ್ಬೋದ್ರಿ, ಅವ್ರು ನಮ್ಮ ಇಲ್ಲಿ ಬಂದ್ರೆ ನಮ್ಮ ಸಂಬಂಧ ಅಂತಂದ್ರೆ ನಮ್ಮ ಡ್ರೈವರ್ಗಳರಿ ಒಬ್ರಿಗೊಬ್ರು ಆಗೋದಂತಂದ್ರೆ. ಈಗ ಅದ್ರಾಗೂ ಹಿಂಗೂ ಇರ್ತಾರ್ರಿ, ಅಲ್ಲಿ ಏನೋ ಒಂದ್ ಆಗೈತೆ ಅಂದ್ರೆ ಅದನ್ನ ನೋಡಂಗಿಲ್ರಿ, ಹಂಗ ಹೋಗ್ಬಿಡ್ತಾರೆ. ನಮಗೆ ಯಾಕೆ ಬೇಕಪ್ಪ, ನಂದ್ರ ನನಗೆ ಆಗೈತಿ ಅಲ್ಲ, ಅವ್ರದ್ದು ಕರೆಕ್ಟ್ ರೀ, ಅವ್ರು ತಪ್ಪಲ್ಲ. ಆದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾ ಬರ್ಬೇಕ್ರಿ ನಮ್ಮ ಬೆಂಗಳೂರೊಳಗ ಮಾತ್ರ ಇದು. ಯಾಕಂದ್ರೆ ಗೊತ್ತಿದ್ದಿದ್ರಿ ಈಗ ನಮ್ದು ಇಲ್ಲಿ ಏನೋ ಒಂದು ಸಮಸ್ಯೆ ಆಗೈತಂದ್ರಿ, ಮೊನ್ನೆ ಏನೋ ಇದು ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರ ನಮ್ಮ ಸುನಿಲ್ ಅನ್ರಿ ಮೊನ್ನೆ ಅವ್ರದ ಒಂದು ಗಾಂಡು ಸಿಗ್ರಿ, ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟತ್ರಿ. ಗ್ರೂಪ್ದಾಗ ಮೆಸೇಜ್ ಹಾಕಿದ್ರಿ. ಆ ಟೈಮ್ದೊಳಗ ಬಂದ್ರಿ ಒಂದ್ 4 ಜನ ನಮಗ ರೆಸ್ಪಾನ್ಸ್ ಮಾಡಿದ್ರಿ. ಅದ ಒಂದು ದೊಡ್ಡ ನಮಗ ಖುಷಿ ಆಗ್ಬಿಡುತ್ತೆ. ನನಗೊಂಥರ ಇದು ನನ್ನ ಊರ ಇದ್ದಂಗಲ್ಲ ಅನ್ನೋ ಫೀಲ್ ಬರುತ್ತೆ ಇಲ್ಲಿ. ಯಾಕಂದ್ರೆ ಆ ಟೈಮ್ ಒಳಗೆ ಬರ್ಲಿಲ್ಲ ಅಂದ್ರ ಒಂಥರ ಮೈಂಡು ಇದಾಗ್ಬಿಡ್ತೈತ್ರಿ, ಏನ್ ಮಾಡೋನು ಏನ್ ಬಿಡೋನು ಅಂತ ಗೊತ್ತಾಗಂಗಿಲ್ಲ. ಸೊ ಹಂಗಾಗಿ ನಮ್ಮ ಸುನಿಯನ್ನ ಏನೋ ಅವ್ರು ಮಾಡಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡಿದ್ರಿ,
ನಾನು ಬರೋಣ ಅಂತ ಒಂದು ಪ್ರಯತ್ನ ಮಾಡಿದೇನ್ರಿ. ನಾನು ಬರೋದಿದ್ದಿಲ್ರಿ. ಆಲ್ರೆಡಿ ನಮ್ಮ ಅಣ್ಣಗಳು ಇನ್ನೊಬ್ರು ಬಂದಿದ್ರಿ. ಒಂದ್ 4 ಜನ ಬಂದು ಅದೇನೈತೆ ಮಾಡ್ಕೊಂಡು ಗಾಡಿಗೆ ಸೀದಾ ಮನೆಗೆ ಬರೋ ತಲುಪಿದ್ರು. ಆಮೇಲೆ ತಲುಪಿದ್ರಿ. ಸೊ ಅದ ಮೇನ್ ರೀ. ನಮಗೆ ಇಲ್ಲಿ ಬೆಂಗಳೂರೊಳಗ ನಾವು ಕಂಡು ಹೋಗ್ಬಾರ್ದ್ರಿ. ಅದೊಂದ್ ತಪ್ಪು. ಈಗ ನಮ್ಮ ಡ್ರೈವರ್ಗಳು ಯಾರೇ ಆಗಿಲ್ರಿ, ಯಾರೇ ಕಷ್ಟದಲ್ಲಿದ್ರಿ, ಯಾರ ಕಟ್ಲಿ ಒಂದೇನೋ ನಮ್ ಕೈಲಿ ಆದಷ್ಟು ಮಾಡ್ಬೇಕ್ರಿ. ನಮ್ ಕೈಲಿ ಪೂರ್ತಿ ಮಾಡೋಣ ಅಂತಲ್ಲ. ಈಗ ಅವ್ರಿಗೆ ಏನೋ ಒಂದ್ ಕಷ್ಟದಲ್ಲ, ದುಡ್ಡಿನ ವಿಚಾರಕ್ಕಂತ್ರು ಅದು ಸೆಕೆಂಡ್ ಬಿಡ್ರಿ. ಏನೋ ಒಂದ್ ಗಾಡಿ ನಿಂತೈತಿ, ಅದನ್ನ ಮುಂದಕ್ಕೆ ಸಾಗಿಸುವಂತ ಒಂದು ಕೆಲಸ ಮಾಡ್ಬೇಕು. ಅದು ಮೇನ್ ರೀ. ನಮ್ಮ ಅದು ಒಂದು ಬಾಂಡಿಂಗ್ ಎಲ್ಲಿಗಂತ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದು ಇವತ್ತಿಗೂ ನಮ್ಮ ಸುನಿ ಅಣ್ಣ ಅಂತ ಇದಾರ್ರಿ, ಅವರು ಕೂಡ ತುಂಬಾ ಇದು ಮಾಡ್ತಾರ್ರಿ. ನಾನು ಇವತ್ತಿಗೂ ಫೋನ್ ಮಾಡಿದ್ರೆ ಅವ್ರಿಗೆ ಸರಿ ಆಯ್ತು ಅಂತ ಬರ್ತೀನಿ ಅಂತ ಹೇಳ್ತಾರ. ಅವ್ರಿಗೂ ಕೂಡ ನಾನು ಹೋಗ್ತೀವಿ ರೀ. ಅದು ಒಂದು ಮೇನ್. ಈಗ ಅವರು ಇಲ್ಲೇ ನಾನು ಇಲ್ಲೇ ಗೊತ್ತಿಲ್ರಿ. ನಮ್ ಮುಂಚೆಗೆ ಯಾರಂತ ನಮ್ಗೂ ಗೊತ್ತಿಲ್ರಿ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಬೀಳ್ತೀನಿ. ಯಾಕಂದ್ರೆ ಇಷ್ಟು ಸಮಯ ನಮಗೆ ಕೊಟ್ಟಿದ್ದಕ್ಕೆ ಸುನಿಲ್ ಅವ್ರಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್. ನಿಮಗೂ ಕೂಡ ನಮಸ್ಕಾರ ಎಲ್ರಿಗೂ. ಒಂದು ಡ್ರೈವರ್ ಬಗ್ಗೆ ಎಲ್ಲ ಕೂಡ ಕೇಳಿದ್ರು, ಏನ್ ಕಷ್ಟ ಸುಖ ನಿಮ್ಗೆ ಹೆಂಗಿರುತ್ತೆ ಅಂತ. ಸೊ ಅವ್ರೆಲ್ಲರಿಗೂ ಕೂಡ ರೆಸ್ಪಾನ್ಸ್ ಚಲೋ ಮಾಡತ್ತಾರ್ರಿ. ಇವಾಗ ಸ್ಟಾರ್ಟ್ ಮಾಡ್ರಿ ಹೊಸದಾಗಿ. ಅವ್ರಿಗೆಲ್ಲರೂ ಶೇರ್ ಮಾಡ್ರಿ, ಇದು ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ. ಅವ್ರ ಐಡಿನ ಫಾಲೋ ಮಾಡ್ರಿ, ರಾ ಟಾಕ್ಸ್ ವಿತ್ KSR ಅಂತ.